ಯುದ್ಧಕ್ಕೆ ಈಗ ಅಲ್ಪ ವಿರಾಮ. ಟ್ರಂಪ್ ತಣ್ಣಗಾದ್ರ 5 ದಿನ ರೆಸ್ಟ್ ಯಾಕೆ? ಜಾಗತಿಕ ಬೂಸ್ಟ್ ಸಿಗುತ್ತಾ? ಭಾರತದ ಮೇಲೆ ಎಫೆಕ್ಟ್ ಏನು? ಕದನ ವಿರಾಮ. ಈ ಕದನ ವಿರಾಮ ಅನ್ನುವಂಥದ್ದು 25 ದಿನಗಳಿಂದ ನಡ್ಕೊಂಡು ಬರ್ತಾ ಇತ್ತಲ್ಲ ಯುದ್ಧ. ಈ ಕದನ ವಿರಾಮ ಅನ್ನುವಂಥದ್ದು ಶಾಂತಿಗೆ ಮೊದಲ ಹೆಜ್ಜೆನ ಅಥವಾ ಒಂದು ಭಾರಿ ಯುದ್ಧಕ್ಕೆ ಒಂದು ಮುನ್ನುಡಿಯನ್ನ ಬರುವಂತ ನಿಟ್ಟಿನಲ್ಲಿ ಪಾಸ್ ತಗೊಂಡಿದ್ದ ಅನ್ನುವಂಥ ಪ್ರಶ್ನೆ ಇದೆ. ಅದರ ಜೊತೆಗೆ ಈ 5 ದಿನಗಳ ಕಾಲ ಕದನ ವಿರಾಮ ಅನ್ನುವಂಥದ್ದನ್ನ ನಾವು ಭಾರತದ ಮಟ್ಟಿಗೆ ಸ್ವಾರ್ಥಕ್ಕೆ ಅನ್ನುವಂಥದ್ದನ್ನ ನೋಡೋದಾದ್ರೆ ತೈಲ ಬೆಲೆ ಇಳಿಕೆ ಆಗುತ್ತಾ, ಭಾರತಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ವೇರಿಯೇಷನ್ಸ್ಗಳು ಆಗ್ತವೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ, ಚಿನ್ನ ಬೆಳ್ಳಿ ರೇಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ, ಗಲ್ಲಿಯಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಶುರುವಾಗಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕೊಲ್ಲಿ ಯುದ್ಧಕ್ಕೆ 5 ದಿನಗಳ ಅಲ್ಪ ವಿರಾಮ ಇದೆ. ಇರಾನ್ ಇಸ್ರೇಲ್ ನಡುವೆ ಸಂಧಾನ ಆಗುತ್ತಾ? ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಇರಾನ್ನ ಪ್ರಮುಖರೊಂದಿಗೆ ನಾವು ಮಾತನಾಡ್ತಾ ಇದ್ದೇವೆ, ಗುಡ್ ನ್ಯೂಸ್ ಸಿಗುವಂತ ಚಾನ್ಸಸ್ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೆ ಇರಾನ್ ಮಾತ್ರ ಇದನ್ನು ಒಪ್ಕೊಳ್ತಾ ಇಲ್ಲ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಪೆಟ್ಟು ಬೀಳ್ತಾ ಇದೆ, ತೈಲದ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೆ ರೆಡಿ ಆಗ್ಲಿಕ್ಕೋಸ್ಕರ ಈ 5 ದಿನ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇರಾನ್ ಸೆಡ್ ಹೊಡಿತಾ ಇದೆ. ಟ್ರಂಪ್ ಹೇಳಿದ್ರು ಕೂಡ. ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಜಾಗತಿಕ ರಾಷ್ಟ್ರಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ? ಭಾರತಕ್ಕೆ ಕದನ ವಿರಾಮದಿಂದ ಲಾಭ ಏನು? ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತಾ? ತೈಲ ಬೆಲೆ ಇಳಿಯುತ್ತಾ? ಗಲ್ಲಿಗೆ ಕೊಳ್ಳಿ ಇಟ್ಟಿದ್ದಂಥ ಗ್ಯಾಸ್ ಸಮಸ್ಯೆಗೆ ತೆರೆ ಬೀಳುತ್ತಾ? ವ್ಯಾಪಾರ, ಷೇರು ಮಾರುಕಟ್ಟೆ ಚೇತರಿಕೆ ಆಗುತ್ತಾ? ಈ ಪ್ರಶ್ನೆಗಳು. ಮತ್ತೊಂದ್ ಕಡೆ ಚಿನ್ನ ಬೆಳ್ಳಿ ದಾಖಲೆ ಕುಸಿತ ಆಗಿತ್ತಲ್ಲ, ಅದು ಕಂಟಿನ್ಯೂ ಆಗುತ್ತಾ ಅಥವಾ ಜಾಸ್ತಿ ಆಗ್ಬಿಡ್ತಾ ಅಂತ? ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಾಗೆ 450 ರೂಪಾಯಿ ಜಾಸ್ತಿ ಆಗ್ಬಿಡ್ತು ಚಿನ್ನದ ರೇಟು, ಹಾಗೆ ಬೆಳ್ಳಿ ರೇಟು ಕೂಡ. ಅಂದ್ರೆ ಯುದ್ಧ ನಡೆದ್ರೇನೆ ಪ್ಲಸ್, ಯುದ್ಧ ಅಂದ್ರೆ ನಿಂತಿದ್ದೇ ಆದ್ರೆ ಚಿನ್ನ ಬೆಳ್ಳಿ ರೇಟು ಕೂಡ ಜಾಸ್ತಿ ಆಗ್ಬಿಡುತ್ತಾ? ನ್ಯೂಸ್ 18ನಲ್ಲಿ ಆರ್ಥಿಕ ತಜ್ಞರಿಂದ ಪಕ್ಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹೂಡಿಕೆ ತಜ್ಞರಾಗಿರುವಂತ ಡಾಕ್ಟರ್ ರುದ್ರಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. 5 ದಿನಗಳ ಕಾಲ ಕದನ ವಿರಾಮ ಅನ್ನುವಂಥದ್ದನ್ನ ಹೇಗ್ ನೋಡ್ಬೋದು? ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಸ್ವಾರ್ಥಕ್ಕೆ ನೋಡ್ಬೇಕು, ಭಾರತಕ್ಕೆ ಏನ್ ಲಾಭ ಅಂತ. ಹೇಗ್ ನೋಡ್ತೀರಾ? ನೋಡಿ, ಮೊದಲನೇದಾಗಿ ಟ್ರಂಪ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಏನ್ ಮಾತನಾಡ್ತಿದ್ದಾರೆ, ಏನ್ ಟ್ವೀಟ್ ಮಾಡ್ತಿದ್ದಾರೆ ಅಂತ. ಫಸ್ಟ್ ಅಲ್ಲಿ ಏನ್ ಹೇಳಿದ್ರು, 48ಗಳ ಕಾಲದ ಗಡಿವನ್ನ ಕೊಡ್ತೀನಿ, ಅಷ್ಟ್ರ ಒಳಗಡೆ ಇರಾನ್ ಏನಾನ ಒಪ್ಪಂದಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಅವರ ತೈಲ ಘಟಕದ ಮೇಲೆ ಖಂಡಿತವಾಗ್ಲೂ ಮಿಸೈಲ್ಸ್ ದಾಳಿಯನ್ನ ಮಾಡ್ತೀನಿ, ಅವರ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಸ್ ಗಳ ಮೇಲೆ ದಾಳಿ ಮಾಡ್ತೀನಿ ಅಂತ 48 ಅವರ್ಸಿನ ಗಡಿವನ್ನ ವೀಕೆಂಡ್ ಅಲ್ಲಿ ಫಸ್ಟ್ ಟ್ರಂಪ್ ಕೊಡ್ತಾರೆ. ಅದಾದ ನಂತರ ಇರಾನ್ ಯಾವುದೇ ರೀತಿಯಾದಂತಹ ಮಣಿಸುವಂತಹ ಅಥವಾ ಅವರು ಯಾವುದೇ ರೀತಿಯಾದ ಸರೆಂಡರ್ ಆಗ್ಲಿಲ್ಲ. ನಂತರ ಟ್ರಂಪೇನೆ ಅವ್ರು 48 ಅವರ್ಸ್ ಗಡುವು ಮುಗಿಯೋದಕ್ಕೆ ಮುಂಚೆನೆ ನಿನ್ನೆ ಸಾಯಂಕಾಲ ಒಂದು ಟ್ವೀಟ್ ಅನ್ನ ಕೊಡ್ತಾರೆ, ನಮ್ಮ ಮತ್ತೆ ಇರಾನಿನ ಮಾತುಕತೆ ನಡೀತಾ ಇದೆ, ಇನ್ನೊಂದು 5 ದಿವಸದ ಒಳಗಡೆ ಇದು ಮುಗಿಯುವ ಲಕ್ಷಣಗಳು ಕಾಣ್ತಾ ಇದೆ, ಹಾಗಾಗಿ ನಾನು ಖಂಡಿತ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗೆ ಸಿಸ್ಟಮ್ಗೆ ಎಲ್ಲ ಹೇಳಿದೀನಿ, ಇನ್ನೊಂದು 5 ದಿವಸ ಯಾವುದೇ ದಾಳಿ ಮಾಡಬೇಡಿ, ವೆಯ್ಟ್ ಮಾಡಿ ಅಂತ ಹೇಳಿದೀನಿ ಅಂತ ನಿನ್ನೆ ಇನ್ನೊಂದು ಟ್ವೀಟ್ ಮಾಡಿದ್ರು. ಅದಾದ ನಂತರ ಖಂಡಿತವಾಗ್ಲೂ ಕೂಡ ಎಷ್ಟೊಂದು ಜನಕ್ಕೆ ಖುಷಿ ಸಮಾಚಾರ ಅಂದ್ಕೊಂಡು ಷೇರುಪೇಟೆ ಮೇಲ್ ಹೋಯ್ತು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ 1000 ಅಂಕಗಳಕ್ಕೂ ಏರಿಕೆಯನ್ನ ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಅಲ್ಲಿ ನೋಡಿದ್ವಿ. ಇದೆಲ್ಲ ಆಗ್ತಿದ್ದಾಗ್ಲೇನೆ ಇನ್ನೊಂದು 1 ಅವರ್ ನಂತರ ಇರಾನ್ ಹೇಳ್ತಾ ಇದೆ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಮಾತುಕತೆ ಆಗ್ತಾ ಇಲ್ಲ, ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು, ಅವ್ರು ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳನ್ನ ಇಳಿಸೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಾಗೂ ಷೇರುಪೇಟೆಯನ್ನ ಏರಿಕೆ ಮಾಡೋದಕ್ಕೋಸ್ಕರ ಇಂಥ ಸ್ಟೇಟ್ಮೆಂಟ್ ಗಳನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ನಮ್ಮ ಬಳಿ ಯಾವುದೇ ರೀತಿಯಾದ ಮಾತುಕತೆ ನಡೀತಾ ಇಲ್ಲ, ಆಗ್ತಾ ಇಲ್ಲ ಅಂತಾನೂ ಕೂಡ ಇರಾನ್ ಉತ್ತರ ಕೊಡ್ತು. ಇದಾದ ನಂತರ ಖಂಡಿತ ಮಾರ್ಕೆಟ್ ತಿರ್ಗಾ ಕಚ್ಚಾ ತೈಲ ಏರಿಕೆ ಆಯ್ತು, ಷೇರುಪೇಟೆಯಲ್ಲಿ ಖಂಡಿತ ತಿರ್ಗಾ ಇಳಿಕೆಯನ್ನ ಟ್ರಂಪಿನ ಟ್ವೀಟಿನ ನಂತರ ಆಯ್ತು. ಸೊ ಒಟ್ಟಾರೆ ನಾನು ಇದೆಲ್ಲ ನೋಡೋದಾದ್ರೆ ಒಂದು ಮಾತ್ರ ಹೇಳ್ತೀನಿ, ಇರಾನ್ ಯಾವುದೇ ರೀತಿಯಾದಂತಹ ಸರೆಂಡರ್ ಆಗುವಂತಹ ಲಕ್ಷಣಗಳನ್ನ ಇರಾನ್ ಕೊಡ್ತಾ ಇಲ್ಲ. ಟ್ರಂಪ್ ಎಲ್ಲಾ ಬೆದರಿಕೆಗಳನ್ನೇನ್ ಕೊಡ್ತಾ ಇದ್ದಾರೆ ಅದು ಯಾವುದು ನಡೀತಾ ಇಲ್ಲ. ಸೊ ಯುದ್ಧ ಖಂಡಿತವಾಗ್ಲೂ ಕೂಡ ಬೇರೆ ಯಾರನ್ನ ಮಧ್ಯ ವಹಿಸ್ಕೊಂಡು ಏನಾನ ಈ ಯುದ್ಧವನ್ನ ಈ ಟ್ರಂಪ್ಗೆ ಖಂಡಿತವಾಗ್ಲೂ ಮನವರಿಕೆ ಮಾಡಿಸ್ಕೊಟ್ಟು ಯುದ್ಧ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ.
ಖಂಡಿತ ನೀವು ಟೇಬಲ್ ಹತ್ತರ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಹಾಗೂ ಸ್ಟ್ರೈಟ್ ಆಫ್ ಹರ್ಮೋಸ್ ಅನ್ನ ಖಂಡಿತವಾಗ್ಲೂ ಈಗಲೂ ಕೂಡ ಇರಾನ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ನಾವು ಯಾವುದೇ ರೀತಿಯಾದಂತಹ ಸ್ಟ್ರೈಟ್ ಆಫ್ ಹರ್ಮೋಸ್ ಅನ್ನ ನಮ್ಮ ಎನಿಮೀಸ್ ಗಳಿಗೆ ಓಪನ್ ಮಾಡೋದಿಲ್ಲ ಅಂತ. ಸೊ ಈ ಎಲ್ಲಾ ಮಾತುಕತೆಗಳು ನನಗೇನ್ ಹೇಳ್ತಾ ಇದೆ ಅಂದ್ರೆ, ಒಂದು ಕಚ್ಚಾ ತೈಲದ ಬೆಲೆಗಳು ಯುದ್ಧ ನಡೆದಷ್ಟು ಕೂಡ ಏರಿಕೆ ಆಗುತ್ತೆ, ಅದು ಇಡೀ ವಿಶ್ವದ ಆರ್ಥಿಕ ಪರಿಸ್ಥಿತಿಗೆ ಹಿನ್ನಡೆಯನ್ನ ಉಂಟು ಮಾಡುತ್ತೆ. ಹಾಗೂ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಹಣದುಬ್ಬರ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಾಗೂ ಅಮೆರಿಕ ದೇಶದಲ್ಲಿ ಇವಾಗ ಆಲ್ರೆಡಿ ಬಡ್ಡಿ ದರಗಳ ಏರಿಕೆ ಆಗ್ತಿರೋದ್ರಿಂದ ಹಾಗೂ ಡಾಲರಿನ ಮೌಲ್ಯದಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಕೆ ಆಗ್ತಿರೋದ್ರಿಂದ ಈ ತರ ಚಿನ್ನ ಬೆಳ್ಳಿಯಲ್ಲಿ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಯುದ್ಧ ಬೇಗ ಮುಗಿದಷ್ಟು ಕೂಡ ಬರೀ ಇರಾನ್, ಇಸ್ರೇಲ್, ಅಮೆರಿಕಾಗಲ್ಲ, ಎಲ್ಲಾ ದೇಶಗಳಿಗೂ ಅದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ 5 days ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಕಂಟಿನ್ಯೂ ಆದ್ರೆ ಓಕೆ, ಇವರೊಂಥರ ಪಾಸ್ ತಗೊಂಡು ಎಲ್ಲ ರೆಡಿ ಮಾಡಿಕೊಂಡು ಮತ್ತೊಂದು ಸುತ್ತಿನ ಭಾರಿ ಯುದ್ಧಕ್ಕೆ ಎಂಟ್ರಿ ಆಗ್ಬಿಟ್ರೆ ಅದೊಂಥರ ಎಲ್ಲ ವಿಶ್ವದ ಎಲ್ಲ ದೇಶಗಳ ಮೇಲೂ ಕೂಡ ಮತ್ತಷ್ಟು ಪರಿಣಾಮ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇನ್ನಷ್ಟು ಹೀನಾಯ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಖಂಡಿತ ಪೃಥ್ವಿ ಅವರೇ, ಎಷ್ಟು ಚೆನ್ನಾಗಿ ನೀವು ಇವಾಗ ಹೇಳಿದ್ದೀರಾ. ಜನರಿಗೆ ಏನ್ ಭಯ ಇದೆ ಅಥವಾ ಎಲ್ಲರೂ ಏನು ಎಸ್ಪೆಷಲಿ ಈ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇಂದ ಹಿಡಿದು ಎಲ್ಲ ಏನ್ ನೋಡ್ತಿದ್ದಾರೆ ಅಂದ್ರೆ, ಟ್ರಂಪ್ ಇವಾಗ ನೆನ್ನೆ ಹೇಳಿದ್ರು, ಇವಾಗ ನಾವು ಮಾತುಕತೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿದೆ, ನಾನು ಇನ್ನೊಂದ್ 5 ದಿವಸ ಯುದ್ಧ ವಿರಾಮವನ್ನ ತಗೊಳೋದಕ್ಕೆ ಹೇಳಿದೀನಿ ಅಂತ. ಈಗ ತಿರ್ಗಾ ಹೇಳಕ್ ಆಗಲ್ಲ, ಇವತ್ ಸಾಯಂಕಾಲನೋ ನಾಳೆ ಬೆಳಿಗ್ಗೆನೋ ಟ್ರಂಪ್ ವಾಪಸ್ ತಿರ್ಗಾ ಬಂದ್ಬಿಟ್ಟು ಮಾತುಕತೆಯಲ್ಲಿ ಯಾವುದೇ ರೀತಿಯಾದ ಋಣಾತ್ಮಕವಾದಂತ ಅಂಶಗಳು ಆಗ್ತಾ ಇಲ್ಲ, ಹಾಗಾಗಿ ನಾನು ದಾಳಿ ಮಾಡೋದಕ್ಕೆ ಸಿದ್ಧನಿದ್ದೀನಿ ಅಂತ ಏನಾನ ತಿರ್ಗಾ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ರೆ, ತಿರ್ಗಾ ಕಚ್ಚಾ ತೈಲ ಮೇಲೋಗುತ್ತೆ, ತಿರ್ಗಾ ಶೇರ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ತಿರ್ಗಾ ಚಿನ್ನ ಬೆಳ್ಳಿಯಲ್ಲಿ ಮತ್ತಷ್ಟು ಇಳಿಕೆಯನ್ನ ನಾವು ಕಾಣಬಹುದು. ಸೊ ಎಲ್ಲರೂ ಕೇಳೋ ಯಕ್ಷ ಪ್ರಶ್ನೆ ಏನು ಅಂದ್ರೆ, ಮುಂದೇನಾಗತ್ತೆ ಅಂತ. ಅದು ಟ್ರಂಪ್ಗೆ ಗೊತ್ತಿಲ್ಲ ಅಂದ್ರೆ ರುದ್ರಮೂರ್ತಿ ಯಾವ ರೀತಿ ಹೇಳಕ್ಕಾಗತ್ತೆ? ಸೊ ಈ 5 days ಪಾಸ್ ನ ನಾವು ನೆಗೆಟಿವ್ ಪಾಸಿಟಿವ್ ಆಗಿ ನೋಡಂಗೆ ಇಲ್ಲ. ಈ ಹುಚ್ಚು ದೊರೆಗಳಿರುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ಆಗ್ಬೋದು ಅಂತ ಅನ್ಕೊಳ್ಬೇಕು. ನೋಡಿ, ಒಂದು ಮಾತ್ರ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ. ಏನನ್ನ ನಾನು ಕ್ಲಿಯರ್ ಆಗಿ ಹೇಳ್ಬಹುದು ಅಂದ್ರೆ, ಕೇವಲ 15 ದಿವಸದ ಹಿಂದೆ ಜನ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳ್ಳಿ ತಿರ್ಗಾ ಸಿಗೋದೇ ಇಲ್ಲ, 8 ಲಕ್ಷ ಹೋಗ್ಬಿಡುತ್ತೆ, 10 ಲಕ್ಷ ಹೋಗ್ಬಿಡುತ್ತೆ ಕೆಜಿಗೆ ಅಂತೇಳಿ 4,20,000 ರೂಪಾಯಿ ಕೆಜಿ ಇದ್ದಾಗ ಜನ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂತಾ ಇದ್ರು. ರಿಪೀಟೆಡ್ ಆಗಿ ಅನೇಕ ಬಾರಿ ಮಾಧ್ಯಮಗಳಲ್ಲಿ, ಎಸ್ಪೆಷಲಿ ನಿಮ್ ಚಾನಲ್ ಅಲ್ಲೂ ನಾನು ಹೇಳ್ತಾ ಇದ್ದೆ, ಈ ರೇಟಲ್ಲಿ ಚಿನ್ನ ಬೆಳ್ಳಿ ಕೊಂಡ್ಕೋಬೇಡಿ, ಈ ತರ 150% ಏರಿಕೆ ಎಲ್ಲ 1 ವರ್ಷದಲ್ಲಿ ಆಗಿದೆ, ಇಲ್ಲಿಂದ ಇಳಿಕೆ ಕಾಣುತ್ತೆ ಅಂತ. ಇವಾಗ ಆಲ್ರೆಡಿ ಬೆಳ್ಳಿ ಮಾರುಕಟ್ಟೆಯನ್ನ ತಾವು ನೋಡೋದಾದ್ರೆ 4,20,000 ರೂಪಾಯಿ ಕೆಜಿಗೆ ಹೋದಂತಹ ಬೆಳ್ಳಿ ಇವಾಗ ನಿಮ್ಗೆ ಹತ್ತತ್ರ 2,30,000 ರೂಪಾಯಿ, 2,35,000 ರೂಪಾಯಿಗೆ ಸಿಗ್ತಾ ಇದೆ. ನಿನ್ನೆ ಇನ್ಫ್ಯಾಕ್ಟ್ 2,20,000 ರೂಪಾಯಿವರೆಗೂ ಬಂದಿತ್ತು. ಅಂದ್ರೆ ಕೆಜಿಗೆ ಹತ್ತತ್ರ 2 ಲಕ್ಷ ರೂಪಾಯಿಗಳ ಇಳಿಕೆ ಆಗಿದೆ ಕೇವಲ 15 ದಿವಸದಲ್ಲಿ. ಅದೇ ರೀತಿ ಚಿನ್ನವನ್ನ ನೋಡೋದಾದ್ರೆ 1,80,000 ರೂಪಾಯಿಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ 10 ಗ್ರಾಮ್ಗೆ 1,80,000 ರೂಪಾಯಿ ಹೋಗಿದ್ದಂತಹ ಚಿನ್ನ ಕೇವಲ 15 ದಿವಸದಲ್ಲಿ ಇವಾಗ 1,43,000, 1,44,000 ಈ ರೇಂಜ್ ಅಲ್ಲಿ ಇದೆ. ಅಂದ್ರೆ ಅದು ಕೂಡ ಹತ್ತತ್ರ 35,000 ರೂಪಾಯಿಂದ 40,000 ರೂಪಾಯಿ ಪ್ರತಿ 10 ಗ್ರಾಮ್ಗೆ ಇಳಿಕೆಯನ್ನ ಕಂಡ್ರೆ, ಗ್ರಾಮ್ಗೆ 3,500 ರೂಪಾಯಿಂದ 4,000 ರೂಪಾಯಿ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಈ ರೇಟ್ ಅಲ್ಲಿ ನೀವು ಚಿನ್ನ ಬೆಳ್ಳಿ ಕೊಂಡ್ಕೊಂಡ್ರೆ, ಅನೇಕ ಜನ ಯಾರ್ಯಾರು 4 ಲಕ್ಷದಲ್ಲಿ ಕೊಂಡ್ಕೊಂಡ್ರೋ ಅವರ ಅರ್ಧ ಬೆಲೆಗೆ ಹತ್ತತ್ರ ನೀವು ಕೊಂಡ್ಕೊಂತಿದ್ದೀರಾ. 40ರಿಂದ 50% ಇಳಿಕೆ ಕಳೆದ 43 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಕೇವಲ 15 ದಿವಸದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಈ ತರ ಭಾರಿ ಪ್ರಮಾಣದ ಕುಸಿತವನ್ನ ನೀವು ಕಾಣ್ತಾ ಇದ್ದೀರಾ. ಇದಕ್ಕೆ ಮುಖ್ಯ ಕಾರಣ ಅಥವಾ ನಂಬರ್ 1 ರೀಸನ್ ಏನು? ಅನೇಕ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಪೃಥ್ವಿ ಅವರೇ. ಯುದ್ಧ ನಡೀತಾ ಇದ್ರೆ ಚಿನ್ನ ಬೆಳ್ಳಿ ಮೇಲ್ ಹೋಗ್ಬೇಕು, ಇದು ಯಾಕೆ ಕೆಳಗಡೆ ಬರ್ತಾ ಇದೆ? ಅದೊಂದು ಮಾಡ್ಕೊಂಡಿದ್ದೆ ಸರ್, ಆರಂಭದಲ್ಲಿ ಹೇಳ್ತಾ ಇದ್ದೆ. ಈಗ ಬೇರೆ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ, ಯುದ್ಧದ ಟೈಮ್ನಲ್ಲಿ ಪಾಸ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಆಯ್ತು, ಆದ್ರೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಕಡಿಮೆ ಆಯ್ತು ಅಂದ್ರೆ ಚಿನ್ನ ಬೆಳ್ಳಿನ ಹೇಗ್ ನೋಡ್ತಾರೆ, ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಇರುತ್ತೆ ಅಂತ ನೋಡಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ನ್ಯೂಸ್ 18 ಅಲ್ಲಿ ಕ್ಲಿಯರ್ ಕಟ್ ಆಗಿ ಸಾಮಾನ್ಯ ಜನರಿಗೂ ಅರ್ಥ ಆಗಂಗ್ ನಾನು ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಕೂಡ ಯುದ್ಧ ನಡೆದಾಗ ಚಿನ್ನ ಬೆಳ್ಳಿಯನ್ನ ನಾವು ಸೇಫ್ ಅಸೆಟ್ ಅಂತ ಕರಿತೀವಿ. ಯುದ್ಧ ನಡೆದಾಗ ಚಿನ್ನ ಬೆಳ್ಳಿ ರೇಟ್ಗಳು ಏರಿಕೆ ಆಗಬೇಕು, ಷೇರುಪೇಟೆ ಇಳಿಕೆ ಆಗಬೇಕು. ಆದ್ರೆ ಕಳೆದ 43 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಯುದ್ಧ ನಡೀತಾ ಇರುವಾಗ ಷೇರುಪೇಟೆ ಕೆಳಗಡೆ ಬೀಳ್ತಾ ಇದೆ, ಆದ್ರೆ ಚಿನ್ನ ಬೆಳ್ಳಿ ರೇಟ್ಗಳು ಕೂಡ ಬೀಳ್ತಾ ಇದೆ. ಯಾಕೆ ಅಂದ್ರೆ
ನಂಬರ್ 1 ರೀಸನ್ ಯಾಕೆ ಅಂದ್ರೆ ಡಾಲರ್ ಬೆಲೆಗಳು ಬರೀ ರೂಪಾಯಿನ ಮೌಲ್ಯದ ಎದುರು ಅಲ್ಲ, ಇಡೀ ವಿಶ್ವದ ಎಲ್ಲಾ ಕರೆನ್ಸಿ ಎದುರು ಡಾಲರ್ ಇಂಡೆಕ್ಸ್ ಏರಿಕೆಯನ್ನ ಕಾಣ್ತಾ ಇದೆ. ಯಾವಾಗ ಡಾಲರ್ ಇಂಡೆಕ್ಸ್ ಏರಿಕೆ ಆಗುತ್ತೋ ಅವಾಗ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಸೊ ಈ ಯುದ್ಧದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಡಾಲರ್ ಇಂಡೆಕ್ಸ್ ಬರೀ ರೂಪಾಯಿನ ಮೌಲ್ಯ ಅಲ್ಲ, ಅದು ಯೂರೋ ಆಗಿರ್ಬೋದು, ಸ್ವಿಸ್ ಫ್ರಾಂಕ್ ಆಗಿರ್ಬೋದು, ಚೈನೀಸ್ ಯುವಾನ್ ಆಗಿರ್ಬೋದು, ಎಲ್ಲಾ ದೇಶದ ಕರೆನ್ಸಿಗಳ ಎದುರು ಡಾಲರಿನ ಬೆಲೆಗಳಲ್ಲಿ ಏರಿಕೆ ಆಗ್ತಾ ಇದೆ. ಬೇರೆ ಕರೆನ್ಸಿಗಳೆಲ್ಲ ಇಳಿಕೆಯನ್ನ ಕಾಣ್ತಾ ಇದೆ. ರೂಪಾಯಿನ ಮೌಲ್ಯವೂ ಇಳಿಕೆ ಕಾಣ್ತಾ ಇದೆ, ಆದರೆ ವಿಶ್ವದಲ್ಲಿ ಎಲ್ಲಾ ಕರೆನ್ಸಿಗಳ ಎದುರು ಡಾಲರ್ ಚೇತರಿಕೆ ಆಗ್ತಾ ಇದೆ, ಬೇರೆ ಕರೆನ್ಸಿಗಳು ಇಳಿಕೆ ಆಗ್ತಾ ಇದೆ. ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಯಾವಾಗ ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗುತ್ತೋ ಚಿನ್ನ ಬೆಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆಯನ್ನ ಕಾಣುತ್ತೆ. ಅದನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಸೊ ಒಂದ್ ಕಡೆ ಡಾಲರಿನ ಮೌಲ್ಯ ಬರೀ ರೂಪಾಯಿ ಅಲ್ಲ, ಎಲ್ಲಾ ಕರೆನ್ಸಿ ಎದುರು ಡಾಲರಿನ ಮೌಲ್ಯ ಏರಿಕೆ ಆಗ್ತಾ ಇದೆ. ಎರಡನೇ ಮುಖ್ಯ ಕಾರಣ, ತುಂಬಾ ಇಂಪಾರ್ಟೆಂಟ್ ರೀಸನ್ ಏನು ಅಂತ ನೀವು ನೋಡೋದಾದ್ರೆ, ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳು, ಎಸ್ಪೆಷಲಿ 10 ಇಯರ್ ಬಾಂಡ್ಸ್ ಗಳನ್ನ ತಾವು ನೋಡೋದಾದ್ರೆ ಬಡ್ಡಿ ದರಗಳು ಏರಿಕೆ ಆಗ್ತಾ ಇದೆ. ಯಾವಾಗ ಬಡ್ಡಿ ದರ ಏರಿಕೆ ಆಗುತ್ತೋ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಯಾಕೆ ಅಂದ್ರೆ ಜನ ಏನ್ ಮಾಡ್ತಾರೆ, ಸುಮ್ನೆ ದುಡ್ಡನ್ನ ನಾನು ಚಿನ್ನ ಬೆಳ್ಳಿಯಲ್ಲಿ ಇಟ್ಕೊಂಡ್ರೆ ನನಗೇನು ಸಿಗಲ್ಲ, ಅದರಿಂದ ಬಡ್ಡಿ ಏನು ಬರಲ್ಲ, ಇದಕ್ಕೆ ನಾವು ನಾನ್ ಈಲ್ಡಿಂಗ್ ಅಸೆಟ್ ಅಂತೀವಿ. ಏನಿದು ನಾನ್ ಈಲ್ಡಿಂಗ್ ಅಸೆಟ್? ಗೋಲ್ಡ್ ಅಂಡ್ ಸಿಲ್ವರ್ ಅಂದ್ರೆ ನೀವು ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕಿದ್ರೆ ನಿಮಗ್ ಬಡ್ಡಿ ಬರುತ್ತೆ. ನೀವು ಚಿನ್ನ ಬೆಳ್ಳಿಯನ್ನು ಇಟ್ಕೊಂತು ಅಂದ್ರೆ ಮನೆಯಲ್ಲಿ ಅದರಿಂದ ನನಗೇನು ಇಂಟ್ರೆಸ್ಟ್ ಅಥವಾ ಬಡ್ಡಿ ಬರೋದಿಲ್ಲ. ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಏರಿಕೆ ಆಗ್ತಾ ಇದೆ ಈ ಯುದ್ಧ ನಡೀತಿರೋದ್ರಿಂದ. ಯಾವಾಗ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಏರಿಕೆ ಆಗ್ತಾ ಇದೆಯೋ ಜನ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಗೋಲ್ಡ್ ಸಿಲ್ವರ್ ಅನ್ನ ಮಾರಾಟ ಮಾಡಿ ಬಾಂಡ್ ಗಳಲ್ಲಿ ನಾನು ಹೂಡಿಕೆ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಬರುತ್ತೆ, ಗೋಲ್ಡ್ ಸಿಲ್ವರ್ ಅಲ್ಲಿ ನನ್ಗೇನೂ ಬರೋದಿಲ್ಲ. ಹಾಗಾಗಿ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡಿ ಬಾಂಡ್ಸ್ ಗಳ ಇನ್ವೆಸ್ಟ್ಮೆಂಟ್ ಗೆ ಹೋಗ್ತಾ ಇದ್ದಾರೆ. ಸೊ ಒಂದ್ ಕಡೆ ಡಾಲರಿನ ಮೌಲ್ಯ ಎಲ್ಲಾ ಕರೆನ್ಸಿ ಎದುರು ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ಬಡ್ಡಿ ದರಗಳಲ್ಲಿ ಏರಿಕೆ ಆಗ್ತಾ ಇದೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಥರ್ಡ್ ರೀಸನ್ ಏನು ಅಂದ್ರೆ, ನಿರೀಕ್ಷೆ ಇದ್ದಿದ್ದೇನು ಅಂದ್ರೆ ಈ ವರ್ಷ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಕಡಿತ ಆಗತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಯುದ್ಧ ಶುರುವಾದ ನಂತರ ಈ ನಿರೀಕ್ಷೆಗಳೆಲ್ಲ ಹೋಗ್ಬಿಟ್ಟಿದೆ. ಬಡ್ಡಿ ದರ ಇಳಿಕೆ ಆಗೋದು ಬಿಟ್ಬಿಡಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಚಿನ್ನ ಬೆಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇನೆ ಇಳಿಕೆ ಆಗ್ತಾ ಇದೆ. ವರ್ಲ್ಡ್ ಎಕಾನಮಿ ಡಿಪೆಂಡ್ ಆನ್ ಅಮೆರಿಕಾನ ಹಾಗಾದ್ರೆ? ಖಂಡಿತ. ಯಾಕೆ ಅಂದ್ರೆ ಇಡೀ ವಿಶ್ವ ಇವತ್ತು, ನಿಮ್ಗೆ ಒಂದು ಅಂಶ ಹೇಳ್ತಾ ಇದ್ದೀನಿ ಪೃಥ್ವಿ ಅವರೇ, ಇವತ್ತು ಕೂಡ ಭಾರತ ದೇಶದ GDP ಎಷ್ಟಿದೆ ಅಂತ ತಾವು ನೋಡಿ, ಚೈನಾ ದೇಶದ ಎಷ್ಟಿದೆ ಅಂತ ನೋಡಿ, ಅಮೆರಿಕ ದೇಶದ ಎಷ್ಟಿದೆ ಅಂತ ನೋಡಿ. ಅಮೆರಿಕನ್ ಎಕಾನಮಿ ಹತ್ತತ್ರ $30 ಟ್ರಿಲಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿ ಎಷ್ಟು ಅಂತ ನೀವು ನೋಡಿದ್ರೆ 4 ರಿಂದ 5 ಟ್ರಿಲಿಯನ್ ಡಾಲರ್. 4 ರಿಂದ 5 ಟ್ರಿಲಿಯನ್ ಡಾಲರ್ ಎಲ್ಲಿದೆ, 30 ಟ್ರಿಲಿಯನ್ ಡಾಲರ್ ಎಲ್ಲಿದೆ. ಅದೇ ರೀತಿ ನೀವು ಚೈನಾ ಅನ್ನ ನೋಡೋದಾದ್ರೆ ಅದು ಕೂಡ 19-20 ಟ್ರಿಲಿಯನ್ ಡಾಲರ್. ಅಂದ್ರೆ ಖಂಡಿತವಾಗ್ಲೂ ಇಡೀ ವಿಶ್ವದ ಕಂಪ್ಲೀಟ್ ಸ್ಟ್ರೆಂತ್ ಎಲ್ಲಿ ನಿಮಗೆ ಕಾಣುತ್ತೆ ಅಂದ್ರೆ ಅಮೆರಿಕ ದೇಶದಲ್ಲಿ. ಸೊ ಯಾವಾಗ ಅಮೆರಿಕ ದೇಶದಲ್ಲಿ ಒಂದ್ ಕಡೆ ಬಡ್ಡಿ ದರಗಳ ಏರಿಕೆ, ಮತ್ತೊಂದು ಕಡೆ ಡಾಲರ್ ಮೌಲ್ಯದಲ್ಲೇ ಏರಿಕೆ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $5,500 ಪ್ರತಿ ಔನ್ಸ್ಗೆ ಹೋದಂತಹ ಚಿನ್ನ ಇವಾಗ ಇಳಿಕೆಯನ್ನ ಕಂಡು ಮೊನ್ನೆ ನೀವು ನೋಡೋದಾದ್ರೆ ಹತ್ತತ್ರ $4,000 ಪ್ರತಿ ಔನ್ಸ್ಗೂ ಕೂಡ ಗೋಲ್ಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂದಿತ್ತು. ಅದೇ ರೀತಿ ಬೆಳ್ಳಿಯನ್ನ ತಾವು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $100 ಜಾಸ್ತಿ ಹೋದಂತಹ ಸಿಲ್ವರ್ ಇವಾಗ $65-70 ಬಂದಿದೆ. ಸೊ ಯಾವಾಗ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗುತ್ತೋ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಎಲ್ಲಾ ಬೆಲೆಗಳು, ಎಲ್ಲ ಪ್ರತಿಯೊಂದು ದಿನನಿತ್ಯ ಬಳಸುವಂತಹ ವಸ್ತುಗಳೇನಿದೆ ಅದ್ರ ಬೆಲೆಗಳಲ್ಲಿ ಏರಿಕೆ ಆಗುತ್ತೆ. ಹಾಲು, ಹಣ್ಣು, ತರಕಾರಿ, ಅಕ್ಕಿ, ಗೋಧಿ, ಬೇಳೆ, ಎಣ್ಣೆ, ಈ ತರ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳಲ್ಲಿ ಯಾವಾಗ ಏರಿಕೆ ಆಗುತ್ತೆ ಅವಾಗ ಖಂಡಿತವಾಗ್ಲೂ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಾಗೂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಯುದ್ಧ ಇವಾಗ ನಡೀತಿರೋದ್ರಿಂದ ದೇಶಗಳ ಏನ್ ಮಾಡ್ತಾ ಇದೆ, ಅವ್ರು ಏನ್ ಕಳೆದ ವರ್ಷ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿದ್ರು ಇವಾಗ ಅದನ್ನ ಮಾರಾಟ ಮಾಡಿ ಅವ್ರಿಗೆ ದುಡ್ಡು ಬೇಕಾಗಿದೆ. ಯುದ್ಧ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ನಿಮಗೆ ಕೋಟ್ಯಾಂತರ ರೂಪಾಯಿಗಳ ದುಡ್ಡು ಬೇಕು. ಸೊ ಇಂಥ ಸಮಯದಲ್ಲಿ ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ಸಿಲ್ವರ್ ಅನ್ನ ಖರೀದಿ ಮಾಡ್ತಾ ಇದ್ರು. ಹಾಗಾಗಿ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಏರಿಕೆಯನ್ನ ಕಳೆದ ವರ್ಷ ನೋಡಿದ್ವಿ. ಆದ್ರೆ ಇವಾಗ ಯುದ್ಧದ ಸಮಯದಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು
ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಕು ಇವಾಗ ಅವ್ರಿಗೆ ಕ್ರೈಸಿಸ್ ಬಂದಿದೆ, ಫಿನಾನ್ಷಿಯಲ್ ಕಂಡೀಷನ್ ತುಂಬಾ ಪುವರ್ ಆಗಿದೆ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಗಳೇ ಗೌರ್ಮೆಂಟ್ಗಳೇ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ ಇಂತಹ ಯುದ್ಧ ಸಮಯದಲ್ಲಿ. ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ದುಡ್ಡು ಬೇಕಾಗಿದೆ. ವಾರ್ ಮಾಡೋದಕ್ಕೆ ನಿಮಗೆ ಎಕ್ಸ್ಪೆಂಡಿಚರ್ ಆಗುತ್ತೆ, ಡಿಫೆನ್ಸ್ ಅಲ್ಲಿ ಸ್ಪೆಂಡಿಂಗ್ ಆಗುತ್ತೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರ್ತಾರೆ? ಚಿನ್ನ ಬೆಳ್ಳಿಯನ್ನ ಬರೀ ಸಾಮಾನ್ಯ ಜನ ಮಾರಾಟ ಮಾಡೋದ್ರಿಂದ ಕೊಂಡ್ಕೊಳೋದ್ರಿಂದ ರೇಟ್ಗಳು ಇಷ್ಟೊಂದು ಭಾರಿ ಪ್ರಮಾಣದ ಏರಿಕೆ ಕುಸಿತ ಆಗೋದಿಲ್ಲ. ಆದ್ರೆ ಯಾವಾಗ ಸೆಂಟ್ರಲ್ ಬ್ಯಾಂಕ್ಗಳು ಗೌರ್ಮೆಂಟ್ಗಳು ಚಿನ್ನ ಬೆಳ್ಳಿಯ ಮಾರಾಟವನ್ನ ಮಾಡ್ತಾರೆ, ಇಂತಹ ಯುದ್ಧದ ಸಮಯದಲ್ಲಿ ಅವ್ರಿಗೆ ದುಡ್ಡು ಬೇಕಾಗಿದೆ. ಸೊ ಈ ಎಲ್ಲ ಕಾರಣದಿಂದ ಒಂದ್ ಕಡೆ ಡಾಲರಿನ ಮೌಲ್ಯದ ಏರಿಕೆ, ಎರಡನೇದು ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಏರಿಕೆ ಆಗ್ತಾ ಇದೆ, ಮೂರನೇದಾಗಿ ಇಂತಹ ಯುದ್ಧದ ಸಮಯದಲ್ಲಿ ಅನೇಕ ದೇಶಗಳೇ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಕ್ರೈಸಿಸ್ ಅಲ್ಲಿ ದುಡ್ಡು ಬೇಕು. ಅವಾಗ ನೀವು ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ಲೇಬೇಕು. ಅದಕ್ಕೆ ನಾವು ರುದ್ರಮೂರ್ತಿ ಸರ್ ಎಲ್ಲ ಮಾರಾಟ ಮಾಡ್ತಿರೋದ್ರಿಂದ ದಿಸ್ ಇಸ್ ದ ರೈಟ್ ಟೈಮ್ ಗೋಲ್ಡ್ ಮತ್ತೆ ಬೆಳ್ಳಿಯನ್ನ ತಗೊಳ್ಳೋದಕ್ಕೆ, ಅಥವಾ ಇನ್ನೂ ಕಾದ್ರೆ ಒಳ್ಳೇದು, ಇನ್ನೂ ಕಡಿಮೆ ಆಗುವಂತ ಚಾನ್ಸಸ್ ಅಂತನಾ? ನೋಡಿ ಪೃಥ್ವಿ ಅವರೇ, ನಿಮ್ಮ ಪ್ರಶ್ನೆಗೆ ಕ್ಲಿಯರ್ ಉತ್ತರ ಕೊಡ್ತೀನಿ. ಯಾರು ಕೂಡ ಲೋಯೆಸ್ಟ್ ರೇಟ್ ಅಲ್ಲಿ ನಾನು ಎಕ್ಸಾಕ್ಟ್ ಆಗಿ ಬೈ ಮಾಡ್ತೀನಿ ಅನ್ನೋದು ಯಾರಿಗೂ ಕೂಡ ಆಗೋದಿಲ್ಲ. ಚಿನ್ನ ಬೆಳ್ಳಿನ ಲೋಯೆಸ್ಟ್ ರೇಟ್ ಬೈ ಮಾಡ್ತೀನಿ, ಹೈಯೆಸ್ಟ್ ರೇಟ್ ನಾನು ಸೇಲ್ ಮಾಡ್ತೀನಿ ಅಂದ್ರೆ ಅದು ಇಬ್ಬರಿಗೆ ಆಗತ್ತಷ್ಟೇ. ಒಂದು ಗಾಡ್ ದೇವರಿಗೆ, ಎರಡನೇದು ಲಯರ್ ಸುಳ್ಳು ಹೇಳೋರಿಗೆ. ಈ ಸುಳ್ಳು ಹೇಳೋರು ಹೇಳ್ತಾರೆ ನಾನು ಎಕ್ಸಾಕ್ಟ್ ಆಗಿ ಇಲ್ಲೇ ಬೈ ಮಾಡ್ಬಿಟ್ಟೆ, ಎಕ್ಸಾಕ್ಟ್ ಆಗಿ ಇಲ್ಲೇ ಮಾರಾಟ ಆಗ್ಬಿಟ್ಟೆ ಅಂತ. ಬಟ್ ಇನ್ನ ಅವ್ರು ಯಾವಾಗ್ಲೂ ಇವತ್ತಿಗೂ ಮುಖೇಶ್ ಅಂಬಾನಿ, ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್ ಇನ್ನ ಆಗೇ ಇಲ್ಲ. ಸೊ ಆ ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್ ಆಗೋದಕ್ಕೂ ನೀವು ಎಕ್ಸಾಕ್ಟ್ ಆಗಿ ಲೋ ಅಲ್ಲಿ ಬೈ ಮಾಡಿ ಎಕ್ಸಾಕ್ಟ್ ಹೈ ಅಲ್ಲಿ ಸೆಲ್ ಮಾಡಿದ್ರೆ ಅವ್ರಿಗೆ ಆಗಕ್ ಆಗೋದಿಲ್ಲ. ಇನ್ನ ಈ ಸುಮ್ಮನೆ ಸುಳ್ಳು ಹೇಳೋರನ್ನ ಬಿಟ್ಬಿಡಿ. ಬಟ್ ಒಂದೇನ್ ಹೇಳ್ತೀನಿ ನಾನು ನಿಮಗೆ ಅಂದ್ರೆ, ಈ ಸಮಯದಲ್ಲಿ ಬೆಳ್ಳಿ ನಿಮಗೆ 50% ಡಿಸ್ಕೌಂಟ್ ಸೇಲ್ ಅಲ್ಲಿ ಸಿಗ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ತಗೋಬೇಕಾ ಅಂದ್ರೆ, ನೀವ್ ಇವಾಗ ಬೆಳ್ಳಿ ನಾನೊಂದು ಕೆಜಿ ಬೆಳ್ಳಿ ತಗೋಬೇಕು ಅಂತ ಇದ್ದೆ ಅನ್ಕೊಳ್ಳಿ, ಅಟ್ಲೀಸ್ಟ್ ಒಂದು 250 ಗ್ರಾಮ್ ಅಥವಾ 500 ಗ್ರಾಮ್ ಅರ್ಧ ಕೆಜಿ ಬೆಳ್ಳಿಯನ್ನ ಇವತ್ತಿನ ರೇಟ್ ಅಲ್ಲಿ ತಗೊಳ್ಳಿ. ಇನ್ನೊಂಚೂರು ಇಳಿಕೆ ಆಯ್ತಾ, ಅವಾಗ ಮತ್ತಷ್ಟು ಖರೀದಿಯನ್ನ ಇನ್ನೊಂದು 250 ಗ್ರಾಮೋ ಇನ್ನೊಂದು 500 ಗ್ರಾಮೋ ತಗೋಬಹುದು. ಸೊ ನೀವ್ ಏನ್ ತಗೋಬೇಕು ಅಂತಿದ್ದೀರಾ ಇವತ್ತು, ಅದರ ಒಂದು ಭಾಗ, ಇವಾಗ ಫಾರ್ ಎಕ್ಸಾಂಪಲ್ ನೀವು 1 ಕೆಜಿ ತಗೋಬೇಕು ಅಂದ್ರೆ ಅದನ್ನೊಂದು 4 ಭಾಗ ಮಾಡಿ, 250 ಗ್ರಾಮ್ 250 ಗ್ರಾಮ್ ಆತರ 4 ಭಾಗ ಮಾಡಿ ಒಂದು ಭಾಗವನ್ನ ಇವಾಗ ಖರೀದಿ ಮಾಡಿ. ಯಾಕಂದ್ರೆ ಆಲ್ರೆಡಿ ನಿಮಗೆ 50% ಹತ್ತತ್ರ ಇಳಿಕೆ ಬೆಳ್ಳಿಯಲ್ಲಾಗಿದೆ. ಇನ್ನೊಂಚೂರು ಇಳಿಕೆ ಆಯ್ತಾ, ಇನ್ನೊಂದು 250 ಗ್ರಾಮ್ ಇನ್ನೊಂದು ಭಾಗವನ್ನ ಖರೀದಿ ಮಾಡಿ. ಇನ್ನೊಂಚೂರು ಇಳಿಕೆ ಆಯ್ತಾ, ಇನ್ನೊಂದು ಅಟ್ಲೀಸ್ಟ್ 3ನೇದು 4ನೇ ಭಾಗವನ್ನ ಖರೀದಿ ಮಾಡಿ. ಇಲ್ಲ ಇಳಿಕೆ ಆಗ್ಲಿಲ್ಲ ಅಂದ್ರೆ ಈಗ ಆಲ್ರೆಡಿ ಏನ್ ಒಂದು ಭಾಗವನ್ನ ನೀವು ಹೂಡಿಕೆ ಮಾಡಿದೀರಾ, ಅದು ನಿಮಗೆ ಖಂಡಿತವಾಗ್ಲೂ ಲಾಭ ಕೊಡುತ್ತೆ. ಸೊ ಪೀಸ್ ಮೀಲ್ ಅಥವಾ ಹಂತ ಹಂತವಾಗಿ ಅಥವಾ ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ. ಲಂಸಮ್ ಆಗಿ ಎಲ್ಲಾ ದುಡ್ಡನ್ನ ಒಂದೇ ಟೈಮ್ಗೆ ಹಾಕಿ ಹೂಡಿಕೆ ಮಾಡಬೇಡಿ. ಅದು ಚಿನ್ನ ಆಗಿರ್ಲಿ ಬೆಳ್ಳಿ ಆಗಿರ್ಲಿ. ಆಮೇಲೆ ಯಾರು ಕೂಡ ಇಷ್ಟು ಲೋಯೆಸ್ಟ್ ಲೆವೆಲ್ ಬಂದ್ಬಿಡುತ್ತೆ. ಈಗ ಉದಾಹರಣೆಗೆ ನಾನು ಹೇಳ್ತಿದ್ದೀನಿ, 2 ಲಕ್ಷ ಬರ್ಬೋದು, 1,80,000 ಬರ್ಬೋದು, ಅದಕ್ಕೂ ಜಾಸ್ತಿ ಕುಸಿತ ಆಗತ್ತೆ ಅಂತ ನಿರೀಕ್ಷೆ ಮಾಡಬೇಡಿ ಬೆಳ್ಳಿಯಲ್ಲಿ. ಸೊ ಹಂಗಾಗಿ ಇವಾಗ ಆಲ್ರೆಡಿ 2,20,000 25,000 ಇವಾಗ ಏನಿದೆ ರೇಟು, ಆ ರೇಟಲ್ಲಿ ನಾನು ಒಂದು ಭಾಗವನ್ನ ಖರೀದಿ ಮಾಡ್ತೀನಿ. ನಾನು ಅದು ಬೇಡ, ನಾನು ಕರೆಕ್ಟ್ ಆಗಿ 1,80,000 ಬಂದಾಗೆ ಖರೀದಿ ಮಾಡ್ತೀನಿ ಅಂದ್ರೆ, ನಾಳೆ ಏನಾನ ಈ ಟ್ರಂಪ್ ಬಂದ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ಯಾವುದೇ ರೀತಿಯಾದ ಯುದ್ಧ ಕಂಟಿನ್ಯೂ ಆಗಲ್ಲ ಅಂತ ಬಂದ್ರೆ ಇವಾಗಿರುವ ಬೆಲೆ ನಿಮಗೆ ತಿರ್ಗಾ ಸಿಗೋದಿಲ್ಲ. ಬರೀ ಟ್ರಂಪ್ ಒಬ್ಬರ ಮೇಲೆ ನಿಂತಿಲ್ಲ, ಇರಾನ್ ಯಾವ ತರ ರೆಸ್ಪಾಂಡ್ ಮಾಡುತ್ತೆ, ಇಸ್ರೇಲ್ ಇನ್ನೊಂದ್ ಕಡೆ ಹೇಳ್ತಾ ಇದೆ ಅಮೆರಿಕ ಏನಾನ ಮಾತಾಡ್ಕೊಂಡ್ಲಿ ನನ್ನ ಪಾಡಿಗೆ ನಾನು ಯುದ್ಧವನ್ನ ಮುಂದುವರಿಸ್ತೀನಿ ಅಂತ. ಇಸ್ರೇಲ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಸೊ ಅಮೆರಿಕ ಮಾತನ್ನ ಇಸ್ರೇಲೇ ಕೇಳ್ತಾ ಇಲ್ಲ ಅಂದ್ರೆ ಇನ್ ಇರಾನ್ ಎಲ್ಲಿಂದ ಕೇಳುತ್ತೆ? ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಲೋಯೆಸ್ಟ್ ರೇಟ್ ಇನ್ನ ಕಡಿಮೆ ಬಂದ್ಬಿಡುತ್ತೆ, ನಾನು ಅಲ್ಲೋಗಿ ಎಲ್ಲಾ ಖರೀದಿ ಮಾಡ್ತೀನಿ ಅನ್ನೋ ಬದಲು ಇವಾಗ ಆಲ್ರೆಡಿ 50% ಇಳಿಕೆ ಬೆಳ್ಳಿಯಲ್ಲಿ ಆಗಿದೆ. 40 ವರ್ಷಕ್ಕೆ ಇದು ಪ್ರಪ್ರಥಮ ಬಾರಿಗೆ ಕೇವಲ 15 ದಿವಸದಲ್ಲಿ ಈ ತರ ಭಾರಿ ಪ್ರಮಾಣದ ಇಳಿಕೆ ಆಗಿರೋದು. ಹಾಗಾಗಿ ಒಂದು ಭಾಗವನ್ನ ಇವತ್ತು ಖರೀದಿ ಮಾಡಿ. ಎಲ್ಲಾ ಇನ್ವೆಸ್ಟ್ಮೆಂಟ್ ಇವತ್ತೇ ಹೋಗ್ಬಿಟ್ಟು ಫುಲ್ ತಗೊಂಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅಟ್ಲೀಸ್ಟ್ ಒಂದು ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ಇವತ್ತು ಮಾಡೋದು ಒಳ್ಳೇದು ಅಂತ ಹೇಳ್ತಿದ್ದೀನಿ. ಅದರ ಭಾರಿ ಕುಸಿತವನ್ನ ಇಲ್ಲಿಂದ ಬೆಳ್ಳಿ ಚಿನ್ನದಲ್ಲಿ ನಿರೀಕ್ಷಿಸಬೇಡಿ. ನನ್ನ ಪ್ರಕಾರ 2 ಲಕ್ಷ ರೂಪಾಯಿ 1,80,000 ರೂಪಾಯಿ ಪ್ರತಿ ಕೆಜಿಗೆ ಬಂದ್ರೆ ಬರಬಹುದು. ಅದಕ್ಕೂ ಕೆಳಗಡೆ ನಿರೀಕ್ಷೆಯನ್ನ ಬೆಳ್ಳಿಯಲ್ಲಿ ಇಟ್ಕೋಬೇಡಿ, ಅದಕ್ಕೂ ಕೆಳಗಡೆ ಬರುತ್ತೆ ಅಂತ. ಅದೇ ರೀತಿ
ನೋಡೋದಾದ್ರೆ ನನ್ ಪ್ರಕಾರ ಇವಾಗೇನ್ 1,40,000 1,45,000 ಈ ರೇಂಜ್ ಅಲ್ಲಿ ಇದೆ ಚಿನ್ನ. ನನ್ ಪ್ರಕಾರ ಒಂದು 1,30,000 1,25,000 ವರೆಗೂ ಬರಬಹುದು. ನಾನ್ ಮಾತನಾಡ್ತಾ ಇರೋದು 24 ಕ್ಯಾರೆಟ್ ಶುದ್ಧ ಚಿನ್ನ. ಅದಕ್ಕೂ ಜಾಸ್ತಿ ಪ್ರಮಾಣದ ಇಳಿಕೆಯನ್ನ ನಿರೀಕ್ಷಿಸಬೇಡಿ. ಈಗಿರುವ ಬೆಲೆಯಿಂದ ಲೆಕ್ಕ ಹಾಕಿದ್ರೆ ಒಂದು 5-10% ಇಳಿಕೆ ಬರಬಹುದು. ಆದ್ರೆ ಇದೇ ರೇಟ್ ಅಲ್ಲೇನೆ ಒಂದು ಭಾಗದ ಹೂಡಿಕೆಯನ್ನ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇದಕ್ಕಿನ್ನ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 to 10% ಹೋಗ್ಬೋದು ಅಷ್ಟೇ, ಬಿಟ್ರೆ ಆಲ್ಮೋಸ್ಟ್ ಸ್ಟೇಬಲ್ ಇರುತ್ತೆ ಅದು ಆ ರೇಟ್ಗಳಲ್ಲಿ. ಖಂಡಿತ ಪೃಥ್ವಿಯವರ ಏನಾಗೋದು ಗೊತ್ತಾ, ಇವಾಗ ಇನ್ನೊಂದು 5-10% ಇಳಿಕೆ ಬಂದೇ ಬರುತ್ತೆ ಅಂತ ಇವಾಗ ಯಾರು ಖರೀದಿ ಮಾಡದೆ ಸುಮ್ಮನ್ ಕೂತಿರ್ತಾರೋ, ನಾಳೆ ಮೇಲ್ ಹೋಗಿದ ತಕ್ಷಣ ತಿರ್ಗಾ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನಾನು ತಗೋಬೇಕಿತ್ತು ಮಿಸ್ ಮಾಡ್ಬಿಟ್ಟೆ ಅಂತ. ಅದೇ ಇನ್ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲಾ ದುಡ್ಡು ಇವತ್ತು ಹಾಕ್ಬಿಡ್ತಾರೆ. ನಾಳೆ ಏನಾನ ಒಂದ್ 5% ಇಳಿಕೆ ಆಗ್ಬಿಟ್ರೆ ಅಯ್ಯೋ ನಾನು ನೆನ್ನೆ ತಗೋಬಾರ್ದಿತ್ತು, ನಾಳೆ ತಗೊಂಡಿದ್ರೆ 5% ಕಡಿಮೆ ಆಗ್ತಿತ್ತು ಅಂತ. ಇದೆಲ್ಲ ಹೈಂಡ್ ಸೈಟ್ ಅಲ್ಲಿ ಚೆನ್ನಾಗ್ ಕಾಣುತ್ತೆ. ಈಗ ಮೊನ್ನೆ ತುಂಬಾ ಚೆನ್ನಾಗಿ ನನಗೆ ಒಂದ್ ಮಾತು ಗ್ಯಾಪ್ನ ಬಂತು. ಏನ್ ಗೊತ್ತಾ, ಯಾರೋ ನನಗೆ ಹೇಳಿದ್ರು, ರುದ್ರಮೂರ್ತಿ ಅವರೇ ನೀವು CA ಮಾಡಬಾರ್ದಿತ್ತು, ನೀವು ಚೆನ್ನಾಗಿ ಚಿಕ್ಕ ಹುಡುಗರಲ್ಲಿ ಓದ್ಬಿಟ್ಟಿದ್ರೆ ಈಗ IAS ಆಫೀಸರ್ ಆಗ್ಬಿಟ್ಟಿದ್ರೆ ಇಲ್ಲ ಟೀ ಮಾರಿದಿದ್ರೆ ನೀವು ಮೋದಿ ಆಗ್ಬಿಡ್ಬೋದಿತ್ತು ಅಂತ. ಇಷ್ಟ ಚೆನ್ನಾಗಿ ಗೈಡ್ ಮಾಡಕ್ ಸಿಗ್ತಾ ಇರ್ಲಿಲ್ಲ ಅಂತ. ಅಂದ್ರೆ ಪೃಥ್ವಿ ಅವರೇ ನಾನು ಏನ್ ಹೇಳ್ತೀನಿ ಗೊತ್ತಾ, ಹಿಂಗ ಆಗ್ತಿತ್ತು ಹೋಗ್ತಿತ್ತು ಅನ್ನೋದನ್ನ ನಂಬ್ಕೊಂಡ್ ಜೀವನ ಮಾಡೋದಕ್ ಆಗೋದಿಲ್ಲ. ಹೈಂಡ್ ಸೈಟ್ ಅಂದ್ರೇನು, ಮುಂದೆ ಎಲ್ಲ ಆದ್ಮೇಲೆ ಈಗ ಯಾರೋ 4 ಲಕ್ಷದಲ್ಲಿ ಬೆಳ್ಳಿ ತಗೊಂಡವ್ರು ಏನಕ್ ತಗೊಂಡ್ರು ಅಂದ್ರೆ ಅಲ್ಲಿಂದ 8 ಲಕ್ಷಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆಯಲ್ಲಿ ತಗೊಂಡ್ರು. ಇವತ್ ಬೆಳ್ಳಿ 2,30,000 ಬಂದಾಗ ಅವ್ರಿಗೆ ಏನ್ ಅನ್ನಿಸ್ತು, ಅಯ್ಯೋ ನಾನು ತಗೋಬಾರ್ದಿತ್ತು ಅಂತ. ಅದೇ ಇವತ್ತೇನ ಬೆಳ್ಳಿ 5 ಲಕ್ಷ ಇದ್ದಿದ್ರೆ ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದೆ 4 ಲಕ್ಷಕ್ಕೆ ತಗೊಂಡ್ಬಿಟ್ಟೆ ಅಂತ. ಈ ತರ ಹೈಂಡ್ ಸೈಟ್ ಅಲ್ಲಿ ಇದೆಲ್ಲ ಚೆನ್ನಾಗ್ ಕಾಣುತ್ತೆ. ಅದೇ ನೀವು ಚೆನ್ನಾಗಿ ಓದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ IAS ಆಫೀಸರ್ ಆಗಬಹುದಿತ್ತು, ಅದು ಆಗ್ಬೋದಿತ್ತು, ಅದು ಆಗ್ತಿತ್ತು ಹೋಗ್ತಿತ್ತು ಅನ್ನೋದನ್ನ ಮಾತನಾಡೋದು ಬಿಟ್ಟು ಈಗಿರುವ ಬೆಲೆ ಖಂಡಿತವಾಗ್ಲೂ ಒಂದು ಭಾಗವನ್ನ ಹೂಡಿಕೆ ಮಾಡಿ ಅಂತ ಹೇಳ್ತಿದ್ದೀನಿ. ಭಾರಿ ಪ್ರಮಾಣದ ಕುಸಿತವನ್ನ ನಿರೀಕ್ಷಿಸಬೇಡಿ. ಆದ್ರೆ ನಾಳೆ ಭಾರಿ ಪ್ರಮಾಣದ ಕುಸಿತ ಆಗಬಹುದಾ? ಈ ಟ್ರಂಪ್ ಮತ್ತೆ ಈ ಇರಾನ್ ಇಸ್ರೇಲ್ ಯುದ್ಧ ಇನ್ನೂ ಭೀಕರತೆ ಆಗಿ ಚೈನಾ ರಷ್ಯಾ ಯುದ್ಧಕ್ಕೆ ಸೇರ್ಕೊಂಡ್ರು ಅಂತ ಅನ್ಕೊಳ್ಳೋಣ. ಆಮೇಲೆ ಬೇರೆ ದೇಶಗಳು ಕದನ ವಿರಾಮ ಅನ್ನುವಂಥದ್ದು ಫೇಲ್ ಆಗಿದ್ದೆ ಆದ್ರೆ ವರ್ಸ್ಟ್ ಸಿನಾರಿಯೋ ಅಂದ್ರೆ ಏನ್ ನೋಡ್ತಾ ಇದ್ದೀರಾ, ಹೇಗ್ ನೋಡ್ತಾ ಇದ್ದೀರಾ? ನೋಡಿ, ನನ್ನ ಪ್ರಕಾರ ಪರ್ಸನಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಇರಾನ್ ತಲೆಭಾಗದಿರ್ಲಿ, ಫಸ್ಟ್ ಟ್ರಂಪ್ ಅವರ ಈಗೋ ಅನ್ನ ಬಿಡಬೇಕು. ಟ್ರಂಪ್ ಏನಾಗೋಗಿದೆ ಅಂದ್ರೆ ಇದು ಈಗೋ ಪ್ರಶ್ನೆ ಆಗಿದೆ. ಫಸ್ಟ್ ಶುರುವಾಗಿದ್ದು ಇಸ್ರಾಯೇಲ್ ಮತ್ತೆ ಇರಾನಿನ ಯುದ್ಧ, ಅಮೆರಿಕ ಅದ್ರಲ್ಲಿ ಸೇರ್ಕೊಂತು. ಈಗೇನಾಗಿದೆ ಅಂದ್ರೆ ಅಮೆರಿಕ ಮಾತನ್ನ ಇಸ್ರೇಲ್ ಕೇಳ್ತಾ ಇಲ್ಲ, ಇನ್ ಇರಾನ್ ಎಲ್ಲಿಂದ ಕೇಳುತ್ತೆ? ಈ ಯುದ್ಧ ಇನ್ನ ಭೀಕರತೆಯನ್ನ ಪಡ್ಕೊಂಡ್ರೆ ಒಂದು ಅವ್ರ 3 ಜನದ ನಡುವೆ ಏನ್ ಯುದ್ಧ, ಇವಾಗ USA ಇಸ್ರೇಲ್ ಒಂದ್ ಕಡೆ, ಇರಾನ್ ಒಂದ್ ಕಡೆ ಯುದ್ಧ ಮುಂದುವರೆದ್ರು ಕೂಡ ಇರಾನ್ ಒಂದು ಚೆನ್ನಾಗಿ ಗೊತ್ತಿದೆ, ಸ್ಟ್ರೈಟ್ ಆಫ್ ಹರ್ಮಾಸ್ ನನ್ ಕೈಲಿರೋದ್ರಿಂದ ನಾನು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನು ಎಷ್ಟು ಕಂಟ್ರೋಲ್ ಮಾಡ್ತೀನೋ ಇಡೀ ವಿಶ್ವದ ಎನರ್ಜಿ ಏನಿದೆ, ಕಚ್ಚಾ ತೈಲ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಇದನ್ನ ನಾನು ಕಂಟ್ರೋಲ್ ಮಾಡಬಹುದು ಅಂತ ಇರಾನ್ ಗೊತ್ತಿದೆ. ಸೊ ಇರಾನ್ ಬಳಿ ಮಿಲಿಟರಿ ಅಥವಾ ಅವ್ರ ಬಳಿ ಇರುವ ಮಿಸೈಲ್ಸ್ ಗಳು, ಡಿಫೆನ್ಸ್ ಸಿಸ್ಟಮ್ಸ್ ಗಳು ಅದೆಲ್ಲ ಅಮೆರಿಕ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಇದೆ. ಆದ್ರೆ ಅಮೆರಿಕ ಬಳಿ ಸ್ಟ್ರೈಟ್ ಆಫ್ ಹರ್ಮಾಸ್ ಇಲ್ವಲ್ಲ, ಅಲ್ಲಿ ನೀವು ಚೋಕ್ ಮಾಡಿದಾಗ, ಆಮೇಲೆ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಸ್ಟ್ರೈಟ್ ಆಫ್ ಹರ್ಮಾಸ್ ಅಲ್ಲಿ ಬರೀ ನಿಮಗೆ LPG ಮೂವ್ಮೆಂಟ್, ಕಚ್ಚಾ ತೈಲದ ಮೂವ್ಮೆಂಟ್ ಮಾತ್ರ ಅಲ್ಲ, ಅನೇಕ ಇಂಟರ್ನೆಟ್ ಗಳು ಇಡೀ ವಿಶ್ವದಲ್ಲಿ ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಅನೇಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ನೀವು ನೋಡ್ತಿದ್ದೀರಾ, ಅದೇ ಸ್ಟ್ರೈಟ್ ಆಫ್ ಹರ್ಮಾಸಿನ ಸಮುದ್ರದ 200 ಅಡಿ ಕೆಳಗಡೆ ಈ ಇಂಟರ್ನೆಟ್ ಕೇಬಲ್ಸ್ ಗಳೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ಏನಾನ ಇರಾನ್ ನಿರ್ಧಾರ ಮಾಡ್ಬಿಟ್ಟು ನೀವು ಅಮೆರಿಕ ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತೀರಾ, ಇಸ್ರೇಲ್ ಇಷ್ಟೊಂದು ತೊಂದರೆ ಕೊಡ್ತೀರಾ, ನಾನು ಸಿ ಒಳಗಡೆ ಇರುವಂತಹ ಏನು ಇಂಟರ್ನೆಟ್ಗೆ ಬೇಕಾದಂತಹ ಕೇಬಲ್ಸ್ ಗಳೆಲ್ಲ ಇದೆ ಅದನ್ನ ಕಟ್ ಮಾಡ್ತೀನಿ ಅಂತ ಏನಾನ ಮಾತನಾಡಿದ್ರೆ ನಿಮ್ಗೆ ಎಷ್ಟು ಕ್ರೈಸಿಸ್ ಆಗತ್ತೆ ಅಂತ ಯೋಚನೆ ಮಾಡಿ. ನಾನಿವತ್ತು ಇಲ್ಲಿ ಕೂತ್ಕೊಂಡು ಝೂಮ್ ಲಿಂಕ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ಅಲ್ಲಿ ಅಮೆರಿಕಲ್ಲಿ ಏನ್ ನಡೀತಾ ಇದೆ, ಇಸ್ರೇಲ್ ಅಲ್ಲಿ ಏನ್ ನಡೀತಿದೆ, ನಾನು ನನ್ನ ಈ ಟಾಕ್ ಏನ್ ಕೊಡ್ತಿದ್ದೀನಿ ನಿಮ್ಗೆ, ಇವತ್ತು ನಾನು ಎಲ್ಲಾನ ಕೂತ್ಕೊಂಡು ಝೂಮ್ ಲಿಂಕ್ ಮುಖಾಂತರನು ಮಾತನಾಡಬಹುದು. ನಿಮ್ಗೆ ಇಂಟರ್ನೆಟ್ಗೆ ತೊಂದರೆ ಮಾಡ್ತು ಅಂದ್ರೆ ಮುಂದಿನ ದಿನಗಳಲ್ಲಿ, ಆಮೇಲೆ ಈ ಕಚ್ಚಾ ತೈಲಕ್ಕೆ ಆಲ್ಟರ್ನೇಟಿವ್ ಇದೆ ನಮಗೆ, ನಾವು ಬೇರೆ ಗ್ರೀನ್ ಎನರ್ಜಿ ಇದೆ, ಹೈಡ್ರೋಜನ್ ಇದೆ, ನಾವು ಇದನ್ನೆಲ್ಲ ಬಳಸಬಹುದು. ಆದ್ರೆ ಒಂದು ತಿಳ್ಕೊಳ್ಳಿ, ಇದೆಲ್ಲ ನಾಳೆ ಬೆಳಗ್ಗೆ ಆಲ್ಟರ್ನೇಟಿವ್ ಸೋರ್ಸ್ ಅನ್ನ ಸೆಟ್ ಮಾಡೋದಕ್ಕೆ ಆಗೋದಿಲ್ಲ, ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಪ್ರೆಸಿಡೆಂಟ್ ಎಸ್ಪೆಷಲಿ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಬೇರೆ ದೇಶಗಳ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗಳು ಯಾರಿದ್ದಾರೆ ಅವರು ಕೂಡ
ಟ್ರಂಪ್ ಒಂಚೂರು ಬುದ್ಧಿವಾದ ಹೇಳಿ ಅವ್ರಿಗೊಂದು ನೊಬೆಲ್ ಪ್ರೈಸ್ ಕೊಟ್ಬಿಟ್ಟು ದಯವಿಟ್ಟು ಶಾಂತಿಯನ್ನ ಕಾಪಾಡ್ಕೊಳಪ್ಪ, ನಿನ್ ನೊಬೆಲ್ ಪ್ರೈಸ್ ಕೊಡ್ತೀವಿ ಅಂತ ಅಟ್ಲೀಸ್ಟ್ ಹೇಳ್ಬಿಟ್ಟು, ಈ ಮಕ್ಕಳುಗಳಿಗೆ ಓದಲ್ಲ ಅಂದ್ರೆ ಚಾಕ್ಲೇಟ್ ಕೊಡ್ತೀನಿ ಓದು, ಇಲ್ಲ ಗೊಗಾಯ ಬಂದ್ಬಿಡುತ್ತೆ ಓದು ಅಂತ ಕೊನೆಯದಾಗಿ ರುದ್ರಮೂರ್ತಿ ಸರ್, ಕೊನೆಯದಾಗಿ ಒಂದು ಕೇಳಬೇಕು, ಈಗ ಇನ್ವೆಸ್ಟರ್ಸ್ ಈ ಪ್ಯಾನಿಕ್ಸ್ ಎಲ್ಲ ಆಗ್ಬೇಕಾ ಅಥವಾ ಹೋಲ್ಡ್ ಮಾಡ್ಬೇಕಾ ಅಂತ ಅನ್ಸುತ್ತಾ? ನೋಡಿ, ಇದಕ್ಕೆ ಉತ್ತರ ಕೊಡೋದು ವೆರಿ ಸಿಂಪಲ್. ಏನು ಅಂದ್ರೆ, ಇಂತಹ ಸಮಯದಲ್ಲಿ ಮಾರಾಟ ಮಾಡ್ಕೊಂಡು ಆಚೆ ಬರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಏನಿದೆ ಅದನ್ನ ಹೋಲ್ಡ್ ಮಾಡಿ, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ. ಶಾರ್ಟರ್ ಟರ್ಮ್ಗೆ ಪೈನ್ ಖಂಡಿತವಾಗ್ಲೂ ಕಂಟಿನ್ಯೂ ಆಗುವ ಸಂದರ್ಭಗಳಿದೆ. ಇಂತಹ ಸಮಯದಲ್ಲಿ ಸರ್ವೈವಲ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗ್ರೋತ್ ಆಟೋಮ್ಯಾಟಿಕ್ ಆಗಿ ಆಮೇಲೆ ಬರುತ್ತೆ. ಸೊ ಇಂತಹ ಪ್ಯಾನಿಕ್ ಸಮಯದಲ್ಲಿ ಬರೀ ಲಾರ್ಜ್ ಕ್ಯಾಪ್ ಶೇರ್ಸ್ ಗಳಲ್ಲಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಶೇರ್ಸ್ ಗಳನ್ನ ಅವಾಯ್ಡ್ ಮಾಡಿ. ಆಮೇಲೆ ನಿಮಗೆ ಗೊತ್ತಿರುವಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ಗಳಲ್ಲಿ ಮಾತ್ರ ಇರಿ. ಬೌನ್ಸ್ ಬ್ಯಾಕ್ ಖಂಡಿತವಾಗ್ಲೂ ಆಗಬೇಕು, ಅದರ ಟೈಮ್ ತಗೊಳತ್ತೆ ಅನ್ನೋದು ಮಾತ್ರ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಏನಾಗ್ಬೋದು, ಏನಾಗ್ತಾ ಇದೆ, ಮತ್ತು ನೀವೇನು ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಸರ್. ಇಷ್ಟೊತ್ತಕ ಜಾಯ್ನ್ ಆಗಿದ್ದಕ್ಕೆ. ಸೊ ಕದನ ವಿರಾಮ ಇದೆ, ಈ ಸಂದರ್ಭದಲ್ಲಿ ಇದು ಶಾಂತಿಗೆ ದಾರಿ ಮಾಡಿಕೊಡುತ್ತಾ ಅಥವಾ ಮತ್ತೊಂದು ಬಿರುಗಾಳಿಗೆ ಮುನ್ನುಡಿಯನ್ನ ಬರೆಯುತ್ತಾ ಅನ್ನುವಂಥದ್ದು ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.